ಹಾಂ, ಎರಡೂ ಸಾಂವಿಧಾನಿಕ ಹುದ್ದೆ. ಪ್ರಧಾನಮಂತ್ರಿ ಅನ್ನೋದು ಸಾಂವಿಧಾನಿಕ ಹುದ್ದೆ, ಮುಖ್ಯಮಂತ್ರಿ ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ. ಯಾರು ಪ್ರಧಾನಮಂತ್ರಿ, ಯಾರು ಮುಖ್ಯಮಂತ್ರಿ ಅನ್ನೋದು ಪ್ರಶ್ನೆ ಅಲ್ಲ. ಯಾರು ಬೇಕಾದರೂ ಕಾಲಕಾಲಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗೆ ಅಧಿಕಾರ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಇರ್ತಾರೆ. ಅದೊಂದು ಸಾಂವಿಧಾನಿಕ ಹುದ್ದೆ. ಸಾಂವಿಧಾನಿಕ ಹುದ್ದೆ ನಡುವೆ ಸಂಘರ್ಷ ಇರಬಾರ್ದು. ರಾಜಕೀಯ ಭಿನ್ನಾಭಿಪ್ರಾಯಗಳು ಇರ್ಬೋದು. ಆ ರಾಜಕೀಯ ಭಿನ್ನಾಭಿಪ್ರಾಯ ನಮ್ಮ ಸಾಂವಿಧಾನಿಕ ಹುದ್ದೆಯ ಹುದ್ದೆ ಮಧ್ಯೆ ಅಂತರವನ್ನು ನಿರ್ಮಾಣ ಮಾಡಬಾರ್ದು. ಹಾಗಾಗಿ ಅವರು ಭೇಟಿ ಮಾಡಲಿ. ಪ್ರಧಾನಮಂತ್ರಿ ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಕರ್ನಾಟಕಕ್ಕೆ ಏನಾದ್ರು ಸಮಸ್ಯೆಗಳಿದ್ದರೆ ಭೇಟಿ ಮಾಡೋದು, ಮಾತಾಡೋದು ತಪ್ಪೇನಲ್ಲ. ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವಿನ ಚರ್ಚೆ ಅದು. ಅದನ್ನೆಲ್ಲ ರಾಜಕೀಯ ದೃಷ್ಟಿಯಿಂದ ನಾವು ನೋಡೋಕ್ಕಾಗಲ್ಲ, ನೋಡಲೂಬಾರ್ದು. ಪ್ರಶ್ನೆ ಅಂತಂದರೆ, ಹಿಂದೆ GST ಸಭೆಗಳಿಗೆ ಹೋಗಲಿಲ್ಲ, ಪ್ರಧಾನಿಗಳ ಕಬ್ಬಂತ ಸಭೆಗಳಿಗೆ ಹೋಗಲಿಲ್ಲ, ಈಗ ನೆರೆ ಪರಿಹಾರ ವಿಚಾರವಾಗಿ ಹೋಗಿದ್ದಾರೆ ಅನ್ನೋದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಸೊ ಹಿಂದೆ ಹೋಗದೆ ಇರೋದು ಈಗ ಯಾಕೆ ಒಂದಷ್ಟು ಪ್ರಶ್ನೆ. ಅಲ್ಲಿ GST ಸಭೆಗಳಿಗೆ, ಕೌನ್ಸಿಲಿಗೆ ಮುಖ್ಯಮಂತ್ರಿ ಹೋಗಿದ್ದರೆ ಇವರ ಅನುಭವದ ಒಂದು ದಾರೆ ಇರಲಿಕ್ಕೆ ಬರ್ತಿತ್ತು. ಆ GST ಕೌನ್ಸಿಲಿಗೆ ಇವರ ಅನುಭವನ ಅಲ್ಲಿ ಯಾಕೆ ಹೋಗಲಿಲ್ಲ ನಂಗೆ ಗೊತ್ತಿಲ್ಲ. ಯಾವುದೋ ಒಂದು ಸಭೆ ತಪ್ಪಿಸ್ಕೊಳ್ತಾರೆ ಅಂದರೆ ಎಮರ್ಜೆನ್ಸಿ, ರಾಜಕಾರಣ ಅಂತ ಒಪ್ಬೋದು. ಯಾವುದೇ ಸಭೆಗೆ ಹೋಗಲ್ಲ ಅಂದರೆ ಅದು ಅಹಂಕಾರ ಅಂತ ಭಾವಿಸ್ಬಿಡ್ತಾರೆ. ನಾನು ಯಾಕೆ ಅಲ್ಲಿ ಹೋಗಬೇಕು ಅನ್ನುವಂಥ ಒಂದು ಅಹಂಭಾವ ಆಗಿಬಿಡುತ್ತೆ. ಇವರ ಅನುಭವನೇ ದಾರಿ ಇರಲಿಕ್ಕೆ ಬರ್ತಿತ್ತು. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಇರ್ತಿದ್ರು. ಇವರು ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ ಮಂಡಿಸಿದಂಥ ಅನುಭವ ಇದೆಯಲ್ಲ, ಆ ಅನುಭವನ ದಾರಿ ಇರಲಿಕ್ಕೆ ಬರ್ತಿತ್ತು ಹೋಗಿದ್ರೆ. ಅವ್ರು ಹೋಗಿ ನೆರೆ ಬರೋಕ್ಕೆ ಹಣ ಕೇಳೋದು ತಪ್ಪಲ್ಲ, ಕೇಳಲಿ. ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಹಣ ಕೊಟ್ಟು ಕೇಳುವ ವಾಡಿಕೆಯನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ಕೇಳುವ ವಾಡಿಕೆಯನ್ನು ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಮಾಡಿದ್ದಾರೆ. ಮೊದಲು ತಮ್ಮ ಬೊಕ್ಕಸದಿಂದ ಹಣ ಕೊಟ್ಟು ಪರಿಹಾರ ನಿಗದಿ ಘೋಷಣೆ ಮಾಡಿ ಆಮೇಲೆ ಹೋಗಿ ಕೇಂದ್ರದ ಹತ್ರ ನೆರವು ಕೇಳೋದು ತಪ್ಪಲ್ಲ. ಕೇಂದ್ರ ಅಂತೂ NDRF ಮಾರ್ಗಸೂಚಿ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ. ಅದು ಕೊಡಬೇಕಾದ್ರೇನು, ಸಮೀಕ್ಷೆ ಎಲ್ಲ ಆಗಿ ವರದಿ ಎಲ್ಲ ಕೈ ಸೇರಿದ ಮೇಲೆ ಕೇಂದ್ರ ಬಿಡುಗಡೆ ಮಾಡೋದು. ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಸರ್ಕಾರಗಳು ಪಾಲಿಸ್ಕೊಂಡು ಬಂದಂಥ ಒಂದು ಪದ್ಧತಿ. ಅದನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಅಂತ ಅನಿಸುತ್ತೆ. ಮತ್ತು ಕಬ್ಬಿನ ವಿಷಯದಲ್ಲಿ ಈಗ ನೂರಾರು ಕಬ್ಬು ತುಂಬಿಕೊಂಡಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಾಕಿದರು. ಯಾರು ಬೆಂಕಿ ಹಾಕಿದರು? ಯಾರು ಹಿತಾಸಕ್ತಿ ಇದೆ ಇದರೊಳಗಡೆ? ಮತ್ತು ನೀವು ತೀರ್ಮಾನ ಮಾಡಿದ್ವಿ, ರೈತ ಪ್ರತಿನಿಧಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಾವು 3,350 ರೂಪಾಯಿ ಕೊಡೋದು, ಅದರಲ್ಲಿ 3,250 ರೂಪಾಯಿನ ಸಕ್ಕರೆ ಫ್ಯಾಕ್ಟ್ರಿಯವರು ಅವ್ರು 50 ರೂಪಾಯಿ ಸೇರಿಸ್ಕೊಡೋದು, ನಾವು 50 ರೂಪಾಯಿ ಸೇರಿಸ್ಕೊಡೋದು, 3,350 ರೂಪಾಯಿ ದರ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ. ಹಾಗಾದರೆ ನೀವು ಯಾರ ಜೊತೆನಲ್ಲಿ ಮಾತುಕತೆ ನಡೆಸಿದ್ರಿ? ರೈತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ನಿಮ್ಮ ತೀರ್ಮಾನಕ್ಕೆ ಒಪ್ಪಿಲ್ಲ ಅಂದರೆ ನಿಮ್ಮ ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ? ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನೂ ಒಪ್ಪಿಸ್ಬೇಕಾಗಿತ್ತು, ರೈತ ಪ್ರತಿನಿಧಿಗಳನ್ನು ಒಪ್ಪಿಸ್ಬೇಕಾಗಿತ್ತು. ಒಪ್ಪಿಸಿ ಮಾಡಿದರೆ ಮಾತ್ರ ಅದು ಸಂಧಾನ ಆಗತ್ತೆ. ಒಪ್ಪಿಸದೇ ಆದರೆ ಏಕಪಕ್ಷೀಯ ತೀರ್ಮಾನ ಆಗುತ್ತೆ. ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ ಸಿಕ್ತು? ರೈತರು ಇನ್ನೂ ಬೀದಿಲೇ ಇದ್ದಾರೆ. ಅಷ್ಟು ಹಾನಿಯಾಗಿ, ಅಷ್ಟು ಆಕ್ರೋಶ ಹೊರಗೆ ಹಾಕಿದ ನಂತರವೂ ಕೂಡ ಸರ್ಕಾರ ದಪ್ಪ ಚರ್ಮ ಆಗಿಬಿಟ್ರೆ ಇನ್ನೇನು ಮಾಡಬೇಕು ರೈತರು? ಅವ್ರ ಬದುಕಿನ ಜೊತೆಗೆ ಆಟ ಆಡ್ತೀವಿ ಅಂತ ಅನಿಸುತ್ತೆ. ಅವ್ರ ಬದುಕಿನ ಜೊತೆಗೆ ಆಟ ಆಡಿ ಎಷ್ಟು ಕಾಲ ಅಧಿಕಾರದಲ್ಲಿರ್ತೀರಿ? ಇದು ಯಾವುದು ನಿಮ್ಮ ಆದ್ಯತೆ ವಿಷಯ ಆಗಬೇಕಿತ್ತು? ದೆಹಲಿ ಪ್ರವಾಸ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಚರ್ಚೆ ಗ್ರಾಸ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಕೂಡ
ಒಂದಷ್ಟು ಅಧಿಕಾರ ಹಂಚಿಕೆ ಅಥವಾ ಕ್ಯಾಬಿನೆಟ್ ರೀಶಫಲ್ ಇದೆಲ್ಲವೂ ಕೂಡ ಚರ್ಚೆಗೆ ಗ್ರಾಸ. ಅಲ್ಲಿ ಈಗ ಈ ಸರ್ಕಾರ ಬಂದ ಮೊದಲ 3 ತಿಂಗಳಿಂದಲೇ ಈ ಎಲ್ಲ ವಿಷಯಗಳು ಪ್ರಾರಂಭ ಆಗಿದೆ. ನಿಮ್ಗೆ ಯಾರಿಗಾದರೂ ಸ್ವಲ್ಪ ನೋಡಬೇಕು ಅಂತಿದ್ದರೆ ಮಾಜಿ ಸಚಿವ ರಾಜಣ್ಣವರು, ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಸಾರ್ವಜನಿಕ ಚರ್ಚೆ ಆಗಷ್ಟೇ ಈ ಸರ್ಕಾರ ಬಂದಿತ್ತು. 2023 ಆಗಸ್ಟ್ ಇರ್ಬೋದು. ಆಗಸ್ಟ್ ತಿಂಗಳಲ್ಲಿ ನಡೆದ ಏನು ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು ಅನ್ನೋದನ್ನು ಡಿ.ಕೆ. ಸುರೇಶ್ ಮುಂದಿಟ್ಟಿದ್ದು. ರಾಜಣ್ಣ ಅವರು 5 ವರ್ಷ ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದು. ಅಲ್ಲಿಂದಲೂ ಆಯಾ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವುದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ, ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನು ಮುನ್ನೆಲೆಗೆ ತಂದು ಇದೇ ಪ್ರಮುಖ ಚರ್ಚೆ ಆಗುವಂತೆ ಮಾಡುವಂಥ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇಲ್ಲ ನಮಗೇನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು BJPಗೇನು ಸಂಬಂಧ ಇಲ್ಲ, ನಮಗೇನು ಸಂಬಂಧ ಇದೆ. ಕಾಂಗ್ರೆಸ್ಸಿಗೆ 136 ಸೀಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ನಿಮ್ಮದೇ ಸರ್ಕಾರ. ನಾವು ಕಾಂಗ್ರೆಸ್ ಥರ ಕಾಂಗ್ರೆಸ್ಸೇತರ ಪಕ್ಷಗಳನ್ನು ಡಿಸ್ಟೆಬಿಲೈಸ್ ಮಾಡುವಂಥ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಿಲ್ಲ ನಮಗೆ. ಈಗ 90ಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಗಿದೆ. 120ಕ್ಕೋ ಏನೋ 122 ಬಾರಿನೋ ರಾಷ್ಟ್ರಪತಿ ಆಡಳಿತ ಹೇರಿದರೆ ಅದರಲ್ಲಿ 90ಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಂದಿದೆ. ಆ ಥರದಲ್ಲೇನು BJP ನಂಬಿಕೆ ಇಟ್ಟಿಲ್ಲ. ನಂಬಿಕೆ ಇಟ್ಟಿದ್ದರೆ ಭಾಳ ರಾಜ್ಯಗಳಲ್ಲಿ ಈ ವಿಪಕ್ಷಗಳ ಆಡಳಿತವೇ ಇರ್ತಿರಲಿಲ್ಲ. ಕೇರಳದಲ್ಲಿ 1958ರಲ್ಲಿ ನಂಬೂದಿರಿಪಾಡ್ ಸರ್ಕಾರವನ್ನು ವಜಾ ಮಾಡಿದರು ಜವಾಹರ್ಲಾಲ್ ನೆಹರು. ಅಲ್ಲಿಂದ ಶುರುವಾಯಿತು ಕಾಂಗ್ರೆಸ್ಸೇತರ ಸರ್ಕಾರವನ್ನು, ಮೊದಲ ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದ್ರು. ಅಲ್ಲಿಂದ ಶುರುವಾಯಿತು ಇದು ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು. ಯಾವುದೋ ರಾಜಕೀಯ ಬಿಕ್ಕಟ್ಟು ಬೇರೆ, ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು. ಇಲ್ಲಿ SR ಬೊಮ್ಮಾಯಿ ಅವರ ಸರ್ಕಾರನ ವಜಾ ಮಾಡಿದ್ದು ಫ್ಲೋರ್ ಆಫ್ ದ ಹೌಸಲ್ಲಿ ಮೆಜಾರಿಟಿ ಇರಲಿಲ್ಲ, ಕಳ್ಕೊಂಡಿದ್ರು ಅಂತ ಅಲ್ಲ. ಒಂದು 15-20 ಜನ ಹೋಗಿ ಸೈನ್ ಹಾಕಿಸಿ ಗವರ್ನರಿಗೆ ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ಮೇಲೆ ಗವರ್ನರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡ್ತಾರೆ. ಈ ಥರದ್ದೆಲ್ಲ ಕುಖ್ಯಾತಿ ಕಾಂಗ್ರೆಸ್ಸಿಂದಿದೆ. ನಮಗೇನು ಇವತ್ತಿನವರೆಗೂ ನರೇಂದ್ರ ಮೋದಿಯವರು ಯಾವುದಾದ್ರು ಒಂದು ಕಾಂಗ್ರೆಸ್ಸೇತರ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಿದಾರಾ? ಹಾಗಾಗಿ ನಮಗೇನು ಆ ಥರದಲ್ಲಿ ಆಸಕ್ತಿ ಇಲ್ಲ. ದುರ್ದೈವ ಏನು ಅಂದರೆ ಕೆಟ್ಟ ಸರ್ಕಾರ ಇದು. ಜನ ಸರ್ಕಾರ ಹೋಗಲಿ ಅಂತ ಬಯಸ್ತಿದ್ದಾರೆ. ನಂಬರ್ ಇದೆ, MLAಗಳ ನಂಬರ್ ಇದೆ. MLAಗಳ ನಂಬರ್ ಇರೋವರೆಗೂ ಸರ್ಕಾರ ಏನು ಬೀಳಲ್ಲ. ಬೀಳ್ಸೋಕ್ಕೆ ನಮಗೇನು ಆಸಕ್ತಿನೂ ಇಲ್ಲ. ಅವರಾಗೆ ಬಿದ್ದರೆ ಅವ್ರ ಹಣೆ ಬರ. ವಿಧಾನಸಭೆ ಅಧಿವೇಶನದಲ್ಲಿ ನಮಗದು ಪ್ರಮುಖ ಚರ್ಚೆ ವಿಷಯ ಆಗುತ್ತೆ. ಬೆಳೆ ಪರಿಹಾರ ಘೋಷಣೆ ಮಾಡಬೇಕಿತ್ತು. ಬೆಳೆ ಪರಿಹಾರ ಘೋಷಣೆ ಮಾಡಿ ತಾತ್ಕಾಲಿಕವಾಗಿ ಒಂದು ವಿಶ್ವಾಸ ತುಂಬ ಕೆಲಸ ಮಾಡಬೇಕಿತ್ತು ರೈತರಿಗೆ. ಅತಿವೃಷ್ಟಿ ಹಾಗೆ ಏನು ಹೆಲಿಕಾಪ್ಟ್ರಲ್ಲಿ ಹೋಗಿ ಮೇಲೆ ನೋಡ್ಕೊಂಬಂದ್ರೆ ಸಾಕ? ಮುಖ್ಯಮಂತ್ರಿಗಳೇ ಹೋಗಿ ಬಂದ್ರಪ್ಪ, ಮುಳುಗಡೆ ಆಗಿದ್ದೆಲ್ಲ ನೋಡಿದ್ರು. ಮುಳುಗಡೆ ಆದ ನೋಡ್ಕೊಂಡು ಬಂದಮೇಲೆ ಏನು ನೋಡ್ಕೊಬರೋದಷ್ಟೇ ಕೆಲಸನಾ ಮುಖ್ಯಮಂತ್ರಿಗಳದ್ದು? ನೋಡ್ಕೊಂಡು ಬಂದಮೇಲೆ ಏನು, ಎಷ್ಟು ಪರಿಹಾರ ಕೊಟ್ಟಿದ್ದೀರಿ? ಈ ಎಲ್ಲ ವಿಷಯ ನಾವು ಚರ್ಚೆ ಮಾಡ್ತೀವಿ ವಿಧಾನಸಭೆ ಅಧಿವೇಶನದಲ್ಲಿ. ಅಲ್ಲಿ ಭಿನ್ನ ಹೇಳಿಕೆಗಳು ಬರ್ತಾ ಇದೆ. ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ರೈತ ಚಳುವಳಿಯನ್ನು ಹತ್ತಿಕ್ಕೋದಕ್ಕೆ
ಈ ರೀತಿಯ ಒಂದು ಪ್ಲಾನನ್ನು ರೈತರ ಹೆಸರಿನಲ್ಲಿ ಗುಂಪು ಕಟ್ಟಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೆಲವು ರೈತ ಮುಖಂಡರೇ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಒಂದು ಪ್ರಾಮಾಣಿಕವಾದ ತನಿಖೆ ಆಗಬೇಕು. ನಿಜವಾಗ್ಲೂ ಆ ಥರದ ಕೆಲಸ ಮಾಡಿದರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ. ರೈತ ಬೆವರು ಸುರಿಸಿ ರಕ್ತವನ್ನೇ ಬೆವರಾಗಿ ಮಾಡಿ ಬೆಳೆದ ಬೆಳೆಯನ್ನು ರೈತ ಸುಟ್ಟು ಹಾಕೋದಕ್ಕೆ ಹೋಗೋದಿಲ್ಲ. ಯಾರಾದರೂ ಚಳುವಳಿಯನ್ನು ಹೊತ್ತಿಕ್ಕಬೇಕು ಅಂತ ಸುಟ್ಟು ಹಾಕಿದರೆ ಅದೊಂದು ಅಕ್ಷಮ್ಯ ಅಪರಾಧ ಆಗುತ್ತೆ. ಈ ಪಾಪಕ್ಕೆ ಕ್ಷಮೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.